ಫ್ರೆಂಡ್ಸ್, ಎಲ್ಲರಿಗೆ ಇವತ್ತು ಎಮ್ಮಿ ಮಟನ್ ಕರ್ರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ರುಚಿಯಾಗಿರ್ತದೆ. ಒಳ್ಳೆ ಗ್ರೇವಿ ಮತ್ತು ಪೀಸುನು ಅಷ್ಟೇ ಸ್ಮೂತಾಗಿ ಜ್ಯೂಸಿಯಾಗಿರ್ತದೆ ಪೀಸುನು. ಇವಾಗ ಎರಡು ಈರುಳ್ಳಿ ತಗೊಂಡು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ ಗೋಡಂಬಿ ತಗೊಂಡು 1 ಕಪ್ ಎಣ್ಣೆಯಲ್ಲಿ ನೀಟಾಗಿ ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡಿಬಿಟ್ಟು ಎತ್ತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಕಪ್ಪಷ್ಟು ಮೊಸರು ಹಾಕ್ಬಿಟ್ಟು ಮೆತ್ತಗೆ ರುಬ್ಬಿಟ್ಕೊಂಡಿದ್ದೀನಿ. ಮಿಕ್ಕಿರೋ ಅದೇ ಎಣ್ಣೆಗೆ ಒಂದು 4 ಹಸಿಮೆಣ್ಸಿನ್ಕಾಯಿ, 1-2 ಪಲಾವ್ ಎಲೆ, 1-2.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಫ್ರೆಶ್ಶಾಗಿ ರುಬ್ಬಿರೋದು ಹಾಕಿದ್ದೀನಿ ನಾನು. ಇವಾಗ 1-2 ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ ನಂತರ ಮುಂಚೆ ನಾನು 1 kg ಮಟನ್ನ ಸಾಲ್ಟ್ ವಾಟ್ರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಆ ಮಟನ್ ಹಾಕ್ಬಿಟ್ಟು ಒಂದು 5 ನಿಮಿಷ ನೀಟಾಗೆ ಫ್ರೈ ಆಗಕ್ಕೆ ಬಿಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಆದ ನಂತರ 1-2 ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕಿದ್ದೀನಿ ನಾನಿಲ್ಲಿ. ಒಂದು 10 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಖಾರ ಹಾಕಿದ್ಮೇಲೆ ಫ್ರೈ ಮಾಡಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ನಾನು ಕಲ್ಲುಪ್ಪು ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಿದ್ದೀನಿ. ಯಾಕಂದರೆ ಕಮ್ಮಿ ಆದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು, ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಆಮೇಲೆ ಮುಂಚೆ ನಾವು ಮಿಕ್ಸಿ ಕಾಡಿಟ್ಕೊಂಡಂಥ ಮಸಾಲ ಹಾಕ್ಬಿಟ್ಟು ರುಬ್ಬಿರೋದು ಅದನ್ನು ಒಂದು 5 ನಿಮಿಷ ಕುದಿದ ಮೇಲೆ ಬಿಸಿ ನೀರು ಹಾಕ್ಬಿಟ್ಟು ಒಂದು 5 ವಿಸಿಲ್ ಬರ್ಸ್ತಾ ಇದ್ದೀನಿ ನಾನಿಲ್ಲಿ. ನಮ್ಮ ಮಟನ್ನು ಒಂದು ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಐತೆ. ಆಮೇಲೆ ಮಸಾಲೆಗೆ ಧನಿಯಾ, ಜೀರಿಗೆ, ಚಕ್ಕೆ, ಮೊಗ್ಗೆ, ಒಂದು ಕೊಬ್ಬರಿ, 1-2 ಇಲಾಚಿ ಮತ್ತು ಒಂದು 15 ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಕೊಡ್ದಿಟ್ಕೊಂಡಂಥ ಮಸಾಲ ನೋಡಿದ್ರೆ ಇಲ್ಲಿ ಮಟನ್ ಚೆನ್ನಾಗಿ ಮೆತ್ತಗೆ ಹಾಕ್ಬಿಟ್ಟೈತೆ. ವಿಜಿಲ್ ಹೋದ್ಮೇಲೆ ತೆಗ್ದಿದ್ದೀನಿ ನಾನಿಲ್ಲಿ. ಈಗ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡೋದು. ದೋಸೆಗೆ, ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ.